ಆಸ್ತಿ ಕೊಡಿ, ತವ್ರ ಮನೆ ಆಸ್ತಿಲಿ ಭಾಗ ಕೊಡಿ, ಹಣ ಕೊಡಿ ಅಂತ ಅಣ್ಣ ತಮ್ದಿರ್ನ ಪೀಡಿಸೋ ಮುಟ್ಟಾಳ ಹೆಣ್ಮಕ್ಳಿಗೆ ಈ ವಿಡಿಯೋ ಮಾಡ್ತಾ ಇರೋದು. ನಿಮ್ ಮದ್ವೆಗೆ ಎಷ್ಟ್ ಖರ್ಚಾಯ್ತು, ನಿಮ್ ಮದ್ವೆ, ವರೋಪಚಾರ, ವರದಕ್ಷಿಣೆ, ಊರವ್ರನ್ನೆಲ್ಲ ಕರೆದು ನಿಮ್ ತಂದೆ ಆದವರು ಇಲ್ಲ ನಿಮ್ ಅಣ್ಣ ತಮ್ದಿರಾದವರು ಸಾಲ ಸೂಲ ಮಾಡಿ ಎಲ್ಲಾರ್ಗು ಊಟ ಹಾಕಿರ್ತಾರೆ. ನಿಮ್ ಮದ್ವೆ ಆಗೋ ಹುಡುಗನ್ಗೆ ವಾಚು, ಉಂಗ್ರ, ಬೈಕ್ ಅಂತ ಕೊಡ್ಸಿರ್ತಾರೆ. ನಿಮ್ಗೂ ಇಷ್ಟ ಆದಂತ ಒಡವೆಗಳನ್ನ ಮಾಡಿಸಿ ಕೊಟ್ಟಿರ್ತಾರೆ. ನಿಮ್ ಮದ್ವೆ ಆದ್ಮೇಲೆ ನೀವು ಪ್ರತಿ ಹಬ್ಬಕ್ ಬಂದಾಗ್ಲೂ ನಿಮ್ಗೆ ಹೊಸ ಬಟ್ಟೆಗಳಂತೆ, ಒಡವೆಗಳಂತೆ ಕೊಟ್ಟಿರ್ತಾರೆ. ಅದಾದ್ಮೇಲೆ ವರ್ಷಾನ್ಗಟ್ಲೆ, ಅದು 9 ತಿಂಗಳು ಇಲ್ಲ 1 ವರ್ಷ ನಾಮಕರಣ ಮಾಡಿಸ್ಕೊಂಡಿರ್ತೀರಾ, ಬಾಣ್ತನ ಮಾಡಿಸ್ಕೊಂಡಿರ್ತೀರಾ. ಆ ಮಗು ಬಾಣ್ತನದ ಖರ್ಚೇನಾಗತ್ತೆ, ಆ ಮಗುಗೆ ಹೋಗ್ಬೇಕಾದ್ರೆ ಒಡವೆ ಏನ್ ಹಾಕಿರ್ತಾರೆ. ಪ್ರತಿ ಸತಿ ಮನೆಗ್ ಬಂದಾಗ ಅಳಿಯನ್ನ ಬರೀ ಕೈಯಲ್ಲಿ ಕಳಿಸಬಾರ್ದು ಹಬ್ಬಗಳಲ್ಲಂತ ಹಬ್ಬಕ್ಕೆ ಬಟ್ಟೆಗಳು ಕೊಡ್ಸಿರ್ತಾರೆ. ಇದನ್ನೆಲ್ಲ ಖರ್ಚನ್ನ ನೋಡಿ ಎಲ್ಲ ಖರ್ಚು ಮಾಡಿಸ್ಕೊಂಡು ತಿರ್ಗಾ ನೀವು ಆಸ್ತಿಲಿ ಭಾಗ ಕೊಡಿ ಅಂತ ನಿಮ್ ಅಣ್ಣ ತಮ್ದಿರ್ನ ಕೇಳ್ತಿರಲ್ಲ. ಅವ್ರೇನಾದ್ರೂ ಮಿಡ್ಲ್ ಕ್ಲಾಸ್ ಅಲ್ಲಿ ಹುಟ್ಟಿದ್ರೆ ನಿಮ್ ಬಾಣ್ತನದ ಖರ್ಚು, ನಿಮ್ ಮದ್ವೆ ಖರ್ಚು, ನಿಮ್ ತಂದೆ ಮಾಡಿರೋ ಸಾಲ ಎಲ್ಲ ತೀರ್ಸೋದ್ರಲ್ಲೇ ಮುಗ್ದೋಗುತ್ತೆ. ಅಪಿತಪ್ಪಿ ನಿಮ್ ತಂದೆ ಒಂದ್ ಸೈಟೋ ಒಂದ್ ಮನೆನೋ ಮಾಡಿರ್ತಾರೆ, ಅದ್ರಲ್ಲೂ ಭಾಗ ಕೊಡಿ ಅಂತ ಕೇಳ್ತಿರಲ್ಲ. ಮಿಡ್ಲ್ ಕ್ಲಾಸ್ ಅಲ್ಲಿ ಹುಟ್ಟಿರೋ ಗಂಡ್ ಮಕ್ಳು ಏನು ರೋಡಲ್ಲಿ ಕುಗ್ಕೊಂಡು ನೆಕ್ಬೇಕಾ ನಿಮ್ಗೆಲ್ಲಾ ಕೊಟ್ಬಿಟ್ಟು? ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇರಲ್ಲ. ಹೆಣ್ಮಕ್ಳು ಅಂದ ತಕ್ಷಣ ತೊಳೆಯೋರಾಗ್ಬಾರ್ದು ತವ್ರ ಮನೆನ. ತವ್ರ ಮನೆ ಚೆನ್ನಾಗಿರ್ಲಪ್ಪ ಅಂತ ಇರ್ಬೇಕು. 2-3 ಮನೆ ಇತ್ತು, 2-3 ಆಸ್ತಿ ಇತ್ತು ಅಂದಾಗ ಗಂಡ್ಮಕ್ಳೇ ಆಗ್ಲಿ ತಂದೆ ತಾಯಿನೇ ಆಗ್ಲಿ ನಿಮ್ಗೆ ಏನ್ ಬೇಕೋ ಸೇರ್ಬೇಕೋ ಕೊಡ್ತಾರೆ. ಆದ್ರೆ ಈ ತರ ತವ್ರ ಮನೆನ ತೊಳೆಯೋ ಕೆಲಸ ಮಾಡ್ಬೇಡಿ ಆಸ್ತಿ ವಿಷಯನ ಮುಂದೆ ಇಟ್ಕೊಂಡು.